5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಇವತ್ತು ಸದನದಲ್ಲಿ ಪುನರುಚ್ಚಾರ ಮಾಡಿದ್ರು. ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ. ಅವರ ಹೇಳಿದ ಮೇಲೆ ಮತ್ತೇನು ಅಂತ ಹೇಳಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ ಗೊತ್ತಿಲ್ಲ, ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ ಅಂತ ಮುಖ್ಯಮಂತ್ರಿ ಅವರನ್ನ ಕೇಳಿ. ಹೈಕಮಾಂಡ್ ಸೂಚನೆ ಪಾಲಿಸುವುದಾಗಿ ಸಿಎಂ ಡಿಸಿಎಂ ಹೇಳಿದ್ದಾರೆ. ಈ ವಿಚಾರವನ್ನ ನನಗಿಂತ ಅವರಿಗೆ ಕೇಳಿದ್ರೆ ಒಳ್ಳೆಯದು. ಸಿಎಂ ಹೇಳಿದ ಮೇಲೆ ಮುಗೀತಲ್ವಾ ಅಂತ ಹೇಳಿ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿದ್ದಾರೆ. ಮತ್ತೆ ಅದ್ರೊಳಗೆ ಮತ್ತೆ ಸ್ಪಷ್ಟನೆ ಕೊಡೋದು ಅದ್ರೊಳಗೆ ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಅಲ್ಲ ಸರ್, ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗ ಹೈಕಮಾಂಡ್ ಅವ್ರದ್ದು ಸಿಎಂ ಅವ್ರಿಗೆ ಏನು ಸೂಚನೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು ಹೈಕಮಾಂಡ್ ಸೂಚನೆ ಬಂದಿದೆ ಅಂತ. ಬಟ್ ಸಿಎಂ ಆಗಲಿ ಡಿ ಸಿ ಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿ ಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡು ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ ಹೈಕಮಾಂಡ್ ಏನು ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಹೈಕಮಾಂಡ್ ಏನು ಸೂಚನೆ ಬಂದಿದೆ ನನಗೆ ಗೊತ್ತಿಲ್ಲ, ಸಿ ಎಂ ಅವ್ರನ್ನೇ ಕೇಳಬೇಕು. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತೆ ಸ್ಪಷ್ಟನೆ ಕೊಡೋದು ಅದ್ರೊಳಗೆ ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಅಲ್ಲ ಸರ್, ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗ ಹೈಕಮಾಂಡ್ ಅವ್ರದ್ದು ಸಿ ಎಂ ಅವ್ರಿಗೆ ಏನು ಸೂಚನೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ನೀವು ಸಿ ಎಂ ಅವ್ರನ್ನೇ ಕೇಳಬೇಕು ಹೈಕಮಾಂಡ್ ಸೂಚನೆ ಬಂದಿದೆ ಅಂತ. ಬಟ್ ಸಿಎಂ ಆಗಲಿ ಡಿ ಸಿ ಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ. ಹೇಳಿದ್ಮೇಲೆ ಇನ್ನು ಅದಕ್ಕೇನಾದ್ರೂ ಉತ್ತರ ಕೊಡೋದಾಗ್ಲಿ ಹೇಳಿದ್ಮೇಲೆ ಇನ್ನು ಅದಕ್ಕೇನಾದ್ರೂ ಉತ್ತರ ಕೊಡೋದಾಗ್ಲಿ ಹೇಳಿದ್ಮೇಲೆ ಇನ್ನು ಅದಕ್ಕೇನಾದ್ರೂ ಉತ್ತರ ಕೊಡೋದಾಗ್ಲಿ ಇದು ಇವತ್ತು ಮುಖ್ಯಮಂತ್ರಿಗಳು ಹೇಳಿದ ನಂತರದಲ್ಲಿ, ಯಾಕೆಂದರೆ ಪದೇ ಪದೇ ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿಯವರನ್ನು ಕೆಣಕ್ತಾ ಇದ್ರು. ನೀವೇನಾ ಮುಖ್ಯಮಂತ್ರಿ? 5 ವರ್ಷ ನೀವೇನಾ? 2.5 ವರ್ಷ ಮುಗಿತಲ್ಲ, ನೀವೇ ಮುಂದುವರಿತೀರಾ ಅಂಥೇಳಿ ಪದೇ ಸಿದ್ದರಾಮಯ್ಯವರನ್ನು ಕಾಲೆಳಿವಂತ, ಸಿದ್ದರಾಮಯ್ಯವರನ್ನು ಚುಚ್ಚುವಂಥ, ಸಿದ್ದರಾಮಯ್ಯವರಿಗೆ ಪ್ರಶ್ನೆ ಮಾಡುವಂಥ ಕೆಲಸಗಳನ್ನು ಪ್ರತಿಪಕ್ಷಗಳು ನಿರಂತರವಾಗಿ ಮಾಡ್ತಾ ಇದ್ವು. ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿಯೇ ಒಂದು ಸ್ಪಷ್ಟವಾಗಿ ಹೇಳಿದರು, ಹೌದು ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳಿದಂತೆ ಕೇಳಿಕೊಳ್ಳುತ್ತೇನೆ ಅಂತ. ತೀರಾ ವಿಪಕ್ಷಗಳು ಮೈ ಮೇಲೆ ಬೀಳ್ತಾ ಇದ್ದಾವೆ ಅಂತ ಗೊತ್ತಾದ ತಕ್ಷಣ ಮುಖ್ಯಮಂತ್ರಿಗಳು ಹೇಳಿದರು, ಹೌದು ಈಗಲೂ ಮುಖ್ಯಮಂತ್ರಿ ನಾನೇ, ಮುಂದೆಯೂ ಮುಖ್ಯಮಂತ್ರಿ ನಾನೇ. ಯಾವುದೇ ಹೈಕಮಾಂಡ್ 2.5 ವರ್ಷದ ಸೀಟು ಹಂಚಿಕೆ ವಿಚಾರ ಒಪ್ಪಂದ ಆಗಿಲ್ಲ ಅಂತ ಹೇಳಿ ಸದನದಲ್ಲಿ ಹೇಳಿದ್ದಾರೆ. ಅಲ್ಲಿಗೆ ಮುಖ್ಯಮಂತ್ರಿಗಳು ಕೇವಲ ವಿರೋಧ ಪಕ್ಷದವರಿಗೆ ಮಾತ್ರ ಉತ್ತರ ಕೊಟ್ಟಿಲ್ಲ. ಇಲ್ಲಿ ಯಾರು ಕುರ್ಚಿಯ ಮೇಲೆ ಆಸೆ ಇಟ್ಕೊಂಡು ಕೂತ್ಕೊಂಡಿದ್ರೋ, ಕನಸಿಟ್ಕೊಂಡು ಕೂತ್ಕೊಂಡಿದ್ರೋ ಅವ್ರಿಗೂ ಕೂಡ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಭಾವಿಸಬೇಕಾಗತ್ತೆ.